ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸದೆ ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದೆ ಏನೂ ನಡೆಯದು. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ, ಕರುಣೆ, ಕೃಪೆಗಾಗಿ ಸ್ತೋತ್ರಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೂಡ ಕೀರ್ತನೆಗಳು 69ನೇ ಅಧ್ಯಾಯ 21ರಿಂದ. ಕೀರ್ತನೆಗಳು 69, 21ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದಾವೀದ ಅರಸರು ಕೂಡ ಏನು ಹೇಳಿದರು? ನನಗೆ ಉಣ್ಣುವುದಕ್ಕೆ ಹಸಿವಾದಾಗ ಏನಾದರಲ್ಲಿ ಕಹಿಯಾದ ಆಹಾರ ಪದಾರ್ಥಗಳನ್ನು, ಅಂದರೆ ವಿರೋಧಿಗಳು, ದೇವರ ಮಾತಿಗೆ ವಿರೋಧಿಗಳು, ಒಳ್ಳೆತನಕ್ಕೆ ವಿರೋಧಿಗಳು, ಕೆಟ್ಟವರು, ಅನೀತಿವಂತರು, ದುಷ್ಟರು, ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರು ದೇವರ ಮಾತುಗಳನ್ನು ಸರಿಯಾಗಿ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದಾಗ ಅವರಿಗೆ ಊಟಕ್ಕೆ ಕೂಡ ಒಂದು ಒಳ್ಳೆಯ ವಸ್ತುಗಳನ್ನು ಕೊಡುವುದಿಲ್ಲ. ಅಂದರೆ ಅಷ್ಟು ಮನಸ್ಸು ಅವ್ರದ್ದು ಕೆಟ್ಟು ಹೋಗಿದೆ. ಕುಡಿಯಲು ಆದಾಗ ಸಾಧಾರಣದವರು ಏನು ಮಾಡ್ತಾರೆ? ಅಯ್ಯೋ ಅವನಿಗೆ ನೀರು ಕೊಡಪ್ಪ ಅಂತ ನೀರು ಕಾದ್ರೆ ನೀರು ಕೊಡ್ತಾರೆ. ಆದರೆ ಅವರು ಏನು ಮಾಡ್ತಾರೆ? ದುಷ್ಟರು ಕಹಿಯಾದ ದ್ರಾಕ್ಷಾರಸ, ಒಳ್ಳೆಯ ದ್ರಾಕ್ಷಾರಸ ಕೂಡ ಅಲ್ಲ, ಕುಡಿಯೋಕ್ಕೆ ಆಗದಂಥದ್ದನ್ನು, ಅಂದರೆ ಕುಡಿಯೋಕ್ಕಾಗದಂಥ ನೀರನ್ನು ಕೂಡ ಇವತ್ತು ಕೆಟ್ಟವರು ನೀತಿವಂತರಿಗೆ ಕೊಡುವುದಿಲ್ಲ. ಯಾಕೆ? ಅವರು ಇದ್ದಾಗೆ ಕಂಡ ಹಾಗೆ ನ್ಯಾಯವಾಗಿ ಮಾತನಾಡ್ತಾರೆ. ಜಾತಿ, ಮತ, ಭಿನ್ನ ಭೇದ, ಐಶ್ವರ್ಯ, ಬಡವ, ಬಲ್ಲಿದೆಂಬ ಭಿನ್ನ ಭೇದ ಅವರಲ್ಲಿ ಇರುವುದಿಲ್ಲ. ಸರಿಯಾಗಿ ಇದ್ದಿದ್ದನ್ನು ನ್ಯಾಯವಾಗಿ ಮಾತಾಡ್ತಾರೆ. ಆದ್ದರಿಂದ ಅವ್ರು ಏನು ಹೇಳ್ತಾರೆ? ಊಟಕ್ಕೆ ಕೊಟ್ಟಾಗ ಕಹಿಯಾದ ಆಹಾರ ಪದಾರ್ಥ, ಕಹಿಯಾದ ದ್ರಾಕ್ಷಾರಸವನ್ನು ಕೂಡ ಕೊಡುತ್ತಾರೆ. ಇದು ಯೇಸು ಸ್ವಾಮಿ ಕೂಡ ಇದೇ ರೀತಿಯಾಗಿತ್ತು. ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ, ಶಿಲುಬೆಯ ಮೇಲೆ ತೂಗಾಡಿದಾಗ ನನಗೆ ಬಾಯಾರಿಕೆ ಆಗಿದೆ ಅಂತ ಹೇಳುವಾಗ ನೀರು ಕೊಡಲಿಲ್ಲ. ಬದಲಾಗಿ ಏನು ಮಾಡಿದರು? ಕಹಿಯಾದ ದ್ರಾಕ್ಷಾರಸವನ್ನು, ಹುಳಿ ದ್ರಾಕ್ಷಾರಸವನ್ನು, ಅಂದರೆ ಹುಳಿ ಕೆಟ್ಟೋದಂಥ ಹುಳಿ ರಸವನ್ನು ತೆಗೆದು ಏನು ಮಾಡಿದರು? ಅವರ ಬಾಯಿಗೆ ಮುಟ್ಟಿಸಿದರು. ನೋಡಿ, ಅವರು ಒಳ್ಳೆಯವರಾಗಿದ್ದರೆ ಏನಾಗ್ತಿದ್ರು? ಸ್ಪಂಜಲ್ಲಿ ಒಳ್ಳೆ ನೀರನ್ನೇ ಸ್ಪಂಜಿಗೆ ಮುಟ್ಟಿಸಿ ಕೊಡ್ತಾಯಿದ್ರು. ಬದಲಾಗಿ ಅಲ್ಲಿ ಏನು ಮಾಡಿದರು? ಗಾಯಗಳಿಗೆ ಹುಳಿಯಾದ ಒಂದು ನೀರು ಏನಾದರೂ ಬಿದ್ದರೆ ಏನಾಗ್ತದೆ? ಮತ್ತಷ್ಟು ಉರಿ ಆಗ್ತದೆ, ಮತ್ತಷ್ಟು ನೋವಾಗ್ತದೆ, ಹಾಗೆ ಮತ್ತಷ್ಟು ಹಿಂಸೆ ಕೊಡೋರಾಗಿದ್ದಾರೆ. ಹಾಗೆ ಇವತ್ತು ಕೂಡ ನೀತಿವಂತರನ್ನ ಯಾರೂ ಸಹಿಸಿಕೊಳ್ಳುವುದಿಲ್ಲ. ಅವರೆಲ್ಲ ದುಷ್ಟದ ಕೆಲಸವಾಗಿದೆ ಅಂತ ಇದರ ಅರ್ಥವಾಗಿದೆ. ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗೆ ಒಳ್ಳೆಯವರು ಬೇಡವೇ ಬೇಡ. 22. ಅವರ ಊಟವೇ ಅವರಿಗೆ ಉರುಳಾಗಲಿ, ನಿಶ್ಚಿಂತರಾಗಿರುವಾಗಲೇ ಅದು ಅವರಿಗೆ ಬೋನಾಗಲಿ. ದಾವೀದರು ಸರ್ ಏನು ಹೇಳಿದ್ರು? ಅವರು ಮಾಡಿದಂಥ ಅನ್ಯಾಯವೇ ಅವರು ಯಾವ ರೀತಿ ಆಹಾರ ಪದಾರ್ಥ, ಕಹಿಯಾದ ಆಹಾರ ಪದಾರ್ಥವನ್ನು ಕೊಟ್ಟರು, ಹುಳಿತ ದ್ರಾಕ್ಷಾರಸವನ್ನು, ಕೆಟ್ಟ ಊಟವನ್ನು, ಕೆಟ್ಟ ನೀರನ್ನು ಯಾವಾಗ ಕೊಟ್ಟರು ಅವರಿಗೆ ಅದುವೇ ಉರುಳಾಗಲಿ, ಅದುವೇ ಅವರಿಗೆ ಬೋನಾಗಲಿ. ಹಾಗೆ ನಿಜವಾಗಿಯೂ ಖಂಡಿತವಾಗಿ ಇಂಥ ರೀತಿ ಅನ್ಯಾಯದಲ್ಲಿ ಇವತ್ತು ಒಳ್ಳೆಯವರಿಗೆ, ನೀತಿವಂತರಿಗೆ ಈ ರೀತಿ ಮಾಡುವುದಾದರೆ ಅದು ಖಂಡಿತವಾಗಿ ಅವರಿಗೆ ವಿರುದ್ಧವಾಗಿ ಬರುತ್ತದೆ. ಅದು ಖಂಡಿತವಾಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಲೋಕದ ವಿಷಯದಲ್ಲಿ ಮನುಷ್ಯರಿಗೆ ಮಾತ್ರ ಅದು ಪ್ರೀತಿ ಆಗ್ಬೋದು, ಆದರೆ ಸರ್ವ ಸೃಷ್ಟಿಕರ್ತನಾದ ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟದ್ದು. ಅಂಥವರ ಮೇಲೆ ದೇವರಿಗೂ ಬಹಳ ಬೇಸರ. ಸರಿಯಾದ ಶಿಕ್ಷೆಯು ದೇವರಿಂದಲೇ ಬರುತ್ತದೆ. ಇವತ್ತು ಕೂಡ ಅನೇಕರಿಗೆ ಏನಾಗ್ತದೆ? ನೀತಿವಂತರಿಗೆ ತೊಂದರೆ ಕೊಟ್ಟಿದ್ದು ಇವತ್ತು ಕೂಡ ಲೋಕದಲ್ಲಿ ಅದುವೇ ನಡೀತಾ ಇದೆ. ಆದರೆ ಒಂದಲ್ಲ ಒಂದು ಶಿಕ್ಷೆಯಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕಾರಣ, ಅವರ ಮನಸ್ಸು, ಹೃದಯ ಕೆಟ್ಟು ಹೋಗಿದೆ. ಅವರಿಗೆ ಸತ್ಯವೆಂಬುದು ಬೇಡವೇ ಬೇಡ, ನ್ಯಾಯವೆಂಬುದು ಬೇಡವೇ ಬೇಡ. ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ ಮಾಡಿ ಅವರು ಜೀವನ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಅವರು ಗಂಡ ಹೆಂಡತಿ ಮಕ್ಕಳು ಬದುಕಿದರೆ ಸಾಕು. ಈ ರೀತಿ ಅದು ಸ್ವಲ್ಪ ದಿವಸ ನೆರವೇರ್ಬೋದು. ಆಮೇಲೆ ಬೆಳಿಗ್ಗೆ ಹೂವು ಬಹಳ ಚೆನ್ನಾಗಿರ್ತದೆ. ಸೂರ್ಯನು ಏರ್ತಾ ಬಂದಾಗ ಹೂವು ಬಾಡಿ ಸಾಯಂಕಾಲ ಗೊತ್ತಿಗೆ ಅದರ ಅಡ್ರೆಸ್ಸೇ ಇರೋದಿಲ್ಲ. ಅದೇ ರೀತಿ ಅವರ ಜೀವನ ಸ್ವಲ್ಪ ದಿವಸ ಮಾತ್ರ ಏರ್ತದೆ.
ಆಮೇಲೆ ನಾನಾ ಥರದಲ್ಲಿ ಅವರ ಅಡ್ರೆಸ್ ಭೂಮಿ ಮೇಲೆ ಇಲ್ಲದ ಆಗಿ ಹೋಗಬಹುದು. ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗಬೇಕಾಗ್ತದೆ. ಈಗ ಮೋಡ ಬರ್ತದೆ, ಮೋಡ ಬಂದು ಮಳೆ ಸುರಿದ ಮೇಲೆ ಮೋಡ ಏನಾಗ್ತದೆ, ಮಾಯವಾಗಿ ಹೋಗ್ತದೆ. ಅದೇ ರೀತಿ ಇವರ ಜೀವನವು ಕೂಡ ಕಡೆಗೆ ಮಾಯವಾಗಿ ಹೋಗುವಂಥದ್ದು, ಶಾಂತಿ ಸಮಾಧಾನ ಇಲ್ಲದೆ ಆಗುವಂಥದ್ದು. ಆದರೆ ನಾವು ಹಾಗೆ ಆಗಬಾರದು. ಏನೇ ಇದ್ದರೂ ನಮ್ಮ ಮನಸ್ಸು ಹೃದಯ ಪ್ರತಿಯೊಂದು ಶುದ್ಧವಾಗಿರಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 23ನೇ ವಚನ, ಅವರ ಕಣ್ಣು ಮೊಬ್ಬಾಗಿ ಕಾಣದೆ ಹೋಗಲಿ, ಅವರ ನಡುವು ಯಾವಾಗಲೂ ಬಳಕುತ್ತಿರಲಿ. ನೋಡಿ, ದಾವೀದ ಅರಸರು ಕೂಡ ಅದನ್ನೇ ಹೇಳಿದವರ ಕಣ್ಣು ಯಾವಾಗ ಈ ಅನ್ಯಾಯ ದಗ ಮೋಸ ಮಾಡಿಕೊಂಡು ಬರ್ತಾರೋ, ತಪ್ಪಾಗಿ ನ್ಯಾಯವಂತರಿಗೆ ನೀತಿವಂತರಿಗೆ ತೊಂದರೆ ಮಾಡ್ತದೋ, ಅವರ ಕಣ್ಣು ಮೊಬ್ಬಾಗಿ ಹೋಗಲಿ, ಅಂದರೆ ಕಣ್ಣು ಕಾಣದೇ ಹೋಗಲಿ. ಆಮೇಲೆ ಅವರ ನಡುವು ಯಾವಾಗಲೂ ಬಳಕುತ್ತಿರಲಿ, ಸರಿಯಾಗಿ ನಡೆಯೋಕ್ಕೆ ಆಗದಿರಲಿ, ಬಗ್ಗಿ ಹೋಗಲಿ, ನಡ್ಕೊಳ್ಳೇ ನಡಲಿ. ಒಬ್ಬೊಬ್ಬರನ್ನ ನಾವು ನೋಡ್ತೇವೆ ನೋಡಿ, ಬಗ್ಗಿಕೊಂಡು ಹೋಗಿರ್ತಾರೆ, ಕಣ್ಣು ಬಹಳ ಮೊಬ್ಬಾಗಿ ಹೋಗಿರ್ತದೆ, ತಲೆಯನ್ನು ಅಲ್ಲಾಡಿಸಿಕೊಂಡು ನಡೀತಾರೆ, ಮಾತಾಡೋದಕ್ಕೆ ತಲೆ ಅಲ್ಲಾಡಿಕೊಂಡು ಹೋಗ್ತದೆ. ಇದೆಲ್ಲ ಅವರವರು ಮಾಡಿದಂಥ ಪಾಪಗಳು. ಅದು ಸುಮ್ಮನೆ ಬರ್ತಾ ಇಲ್ಲ. ಅದು ಇವತ್ತು ಆಸ್ಪತ್ರೆಗೆ ಹೋಗೋತ್ತಿಗೆ ಡಾಕ್ಟ್ರ್ ಒಂದು ವೇಳೆ ಹೇಳ್ಬೋದು, ನಿಮಗೆ ಆ ನರದ ಮಿಸ್ಟೇಕು ಈ ನರದ ಮಿಸ್ಟೇಕು ಅಂತ. ಹೌದು, ಆದರೆ ಆ ನರದ ಮಿಸ್ಟೇಕು ಯಾರಿಂದ ತೊಂದರೆ ಬಂತು? ದೇವರ ಶಾಪವೇ. ಅದೇ ಇವತ್ತು ಒಬ್ಬರು ಬಗ್ಗಿಕೊಂಡು ನಡೆಯುವಂಥದ್ದು, ಕಣ್ಣು ಕಾಣದೆ ಯೌವನ ಪ್ರಾಯದಲ್ಲಿ ಕೂಡ, ಸದನ ಮಧ್ಯ ಪ್ರಾಯದಲ್ಲಿ ಕೂಡ ಕಣ್ಣು ಕಾಣದೆ ಹೋಗುವಂಥದ್ದು. ಅದು ಮಾತಾಡುವಾಗ ತಲೆ ನಿತ್ತಲ್ಲಿ ಕೂತಲ್ಲಿ ಮಾತಾಡುವ ತಲೆ ಅಲ್ಲಾಡಿಸಿಕೊಂಡೇ ಇರುವಂಥದ್ದು. ಇದೆಲ್ಲ ಒಂದು ಪಾಪವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ಅವರ ಹಾಗೆ ನಾವು ಆಗಬಾರದು. ಅಂಥವರಿಗೆ ಶಿಕ್ಷೆ ತಪ್ಪಿದ್ದು ಅಲ್ಲ. 24ನೇ ವಚನ, ನಿನ್ನ ರೌದ್ರವನ್ನು ಅವರ ಮೇಲೆ ಸುರಿದು ಬಿಡು, ನಿನ್ನ ಕೋಪಾಗ್ನಿಯೇ ಅವರನ್ನು ಆಹುತಿಗೊಳ್ಳಲಿ. ದೇವರಿಗೆ ದಾವೀದರು ಹೇಳ್ತಾರೆ, ನಿನ್ನ ರೌದ್ರ, ನಿನ್ನ ಕೋಪವನ್ನು ಅವರ ಮೇಲೆ ಸುರಿಸಪ್ಪ, ಸರಿಯಾದ ಶಿಕ್ಷೆಯನ್ನು ಅವರಿಗೆ ನೀನು ಬರಮಾಡು ಅಂತೇಳಿ ದಾವೀದರಸರು ದೇವರಲ್ಲಿ ಪ್ರಾರ್ಥಿಸಿದರು. ಆಗ ನಾವು ಹಾಗೆ ಹೇಳಕ್ಕೆ ಹೋಗಬಾರದು. ನಾವು ಏನು ಹೇಳಬೇಕು? ದೇವರೇ, ಇಂಥವ್ರು ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ, ಇಂಥವರಿಂದ ಅನ್ಯಾಯ ಆಗ್ತಾ ಇದೆ, ಇಂಥವ್ರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ, ಈಗ ಅವರನ್ನು ನೀನು ಮುಟ್ಟಪ್ಪ, ನೀನು ಬದಲಾಯಿಸು, ನೀನು ಪ್ರೀತಿ ಮಾಡು ಎಂಬುದಾಗಿ ನಮ್ಮ ಪ್ರಾರ್ಥನೆ ಇರಬೇಕು. ಈ ದಾವೀದರಸರಾಗಿ ನಾವು ಹೇಳಲು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರ. 25ನೇ ವಚನ, ಅವರ ಪಾಳೆಯವು ಹಾಳು ಬೀಳಲಿ, ಅವರ ನಿವಾಸಗಳು ಜನಶೂನ್ಯವಾಗಲಿ, ಅವರ ಮನೆಯು ಹಾಳಾಗಿ ಹೋಗಲಿ, ಅದರಲ್ಲಿ ಜನವೇ ವಾಸ ಆಗದೆ ಹೋಗಲಿ, ಅವರ ಮನೆಗಳು ಅದು ಹಾಳು ಬಿದ್ದು ಹೋಗಲಿ ಅಂತೇಳಿ. ಇದು ಇವತ್ತು ಕೂಡ ನಡೀತಾ ಇದೆ. ಅನೇಕ ನಾನಾ ರೀತಿ ದಗ ಮೋಸ ಅನ್ಯಾಯ ಗರ್ವ ಅಹಂಕಾರ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಇದ್ದರೆ ಸ್ವಲ್ಪ ದಿವಸ ಮಾತ್ರ, ಆಮೇಲೆ ನೋಡಿ ಮನೆಯೇ ಪಾಲು ಬೀಳ್ತದೆ. ಅವರವರು ಜಗಳಾಡ್ತಾರೆ, ಹೊಡೆದಾಡ್ತಾರೆ, ಕೊಲೆಗಳಾಗ್ತವೆ, ಊರು ಬಿಟ್ಟೆ ಹೋಗ್ತಾರೆ, ಮನೆ ಬಿದ್ದು ಹೋಗ್ತದೆ, ಅವರ ಮನೆಯಲ್ಲಿ ಯಾರು ವಾಸ ಮಾಡೋದಾಗೆ ಆಗ್ತದೆ. ಕಡೆಗೆ ಆ ಮನೆಯೇ ಅವರು ಸರ್ವ ನಾಶವಾಗಿ, ಆ ಸ್ಥಳವೇ ನಾಶವಾಗಿ ಹೋಗ್ತದೆ, ಏನೂ ಇಲ್ಲದಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಇವತ್ತು ಕೂಡ ನಾವು ಕಾಣಬಹುದು. ಗರ್ವ ಅಹಂಕಾರದಲ್ಲಿ ನಡೆದವರು, ಆದರೆ ದೇವರನ್ನು ಅರಿಯದವರಿಗೆ ಇದು ಯಾಕೆ ಹೀಗಾಯಿತು ಅಂತ ಗೊತ್ತಿಲ್ಲ. ಆದರೆ ದೇವರನ್ನು ಅರಿತವರು ಕೂಡ ಇವತ್ತು ಹೀಗಾಗಿದ್ದಾರೆ. ಕಾರಣ, ದೇವರಿಗೆ ವಿರುದ್ಧವಾಗಿ ನಡೆಯುವವರಿಗೆ ನಾನಾ ಥರದ ಶಿಕ್ಷೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 26, ನೀನು ಹೊಡೆದವನನ್ನು ಅವರು ಹಿಂಸಿಸುತ್ತಾರೆ, ನೀನು ಗಾಯ ಮಾಡಿದವರ ನೋವು ಅವರ ಅಡಿಕೆಗೆ ಕಾರಣವಾಗಿದೆ. ನೀನು ಹೊಡೆದವರನ್ನು ಅವರು ಹಿಂಸಿಸುತ್ತಾರೆ. ನೋಡಿ, ದೇವರು ಪ್ರೀತಿಯಿಂದ ಯಾರೋ ದೇವರು ತಿದ್ದುತ್ತಾರೋ ಅವರಿಗೆ ಶಿಕ್ಷೆ ಬಂದೇ ಬರುತ್ತದೆ. ಆದರೆ ದೇವರು ಮತ್ತೆ ಆಮೇಲೆ ಅವರನ್ನೇ ವಾಸಿ ಮಾಡೋರು ಆಗಿದ್ದಾರೆ, ಆಶೀರ್ವದಿಸುವವರು ಆಗಿದ್ದಾರೆ. ಆಗ ಅಂಥವರು ಕಷ್ಟ ಸಂಕಟಗಳಿಗೆ ಯಾರು ಗುರಿಯಾಗ್ತಾರೋ ಅವರನ್ನು ಮತ್ತು ಇವರು ಕಷ್ಟ ಸಂಕಟಗಳಿಗೆ ಗುರಿ ಮಾಡುವವರು, ನೋವು ಮಾಡುವವರು, ಹಿಂಸಿಸುವವರು ಕೂಡ ಆಗಿದ್ದಾರೆ. ಅಯ್ಯೋ, ಯಾಕೋ ಹೀಗಾಯ್ತಪ್ಪ, ಅವ್ರಿಗೆ ಹೋಗಿ ಸಹಾಯ ಮಾಡೋಣ, ಏನೋ ನೋವಲ್ಲಿ ನರಳಾಡ್ತಾ ಇದ್ದಾನೆ ಅಂತ ಹೇಳುವಂಥ ಒಂದು ಮನಸ್ಸು ಅವರಲ್ಲಿ ಕರುಣೆ ಬರೋದಿಲ್ಲ. ಬದಲಾಗಿ ಅವರಿಗೆ ಮತ್ತೆ ಹಿಂಸೆ ಕೊಡಲೇ ಪ್ರಯತ್ನ ಮಾಡ್ತಾರೆ. ಇದು ಅವರ ದುಷ್ಟ ಮನಸ್ಸು, ದುಷ್ಟ ಒಂದು ಹೃದಯ, ಕೆಟ್ಟ ಜನಗಳು, ದುಷ್ಟರು ಅಂತ ಹೇಳುವಂಥದ್ದು. ಇಂಥವರ ಬಗ್ಗೆ ಬಹಳ ಎಚ್ಚರ. ನೀನು ಗಾಯ ಮಾಡಿದವರ ನೋವು ಅವರ ಅಡಿಕೆಗೆ ಕಾರಣವಾಗಿದೆ. ನೋಡಿ, ಅವರು ಸಂತೋಷಗೊಳ್ತಾರೆ ಯಾವಾಗ ನೀತಿವಂತರು, ನ್ಯಾಯವಂತರು, ಸತ್ಯ ಧರ್ಮದಲ್ಲಿ ನಡೆಯುವವರು
ಅವರಿಗೆ ಏನಾದರೂ ಒಂದು ಗಾಯ ಆದಾಗ, ಕಷ್ಟ ಸಂಕಟ ದುಃಖ ಬಂದಾಗ ಇವರು ಏನು ಮಾಡ್ತಾರೆ, ಬಹಳ ಸಂತೋಷ ಪಡ್ತಾರೆ ಅಂತ ಇದು ಇವತ್ತು ಕೂಡ ನಡೀತಿದೆ. ಕಾರಣ ಇವರಿಗೆ ಸತ್ಯ ನ್ಯಾಯ ಎಂಬುದು ಬೇಡ. ಆದರೆ ಅವರಾಗಲಿ ಅವರ ಮಕ್ಕಳಾಗಲಿ ಆ ಶಿಕ್ಷೆ ನಮ್ಮ ಮೇಲೆ ಬರುತ್ತದೆ. ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮವು ನರಕಕ್ಕೆ ಹೋಗ್ತದೆ. ಬದಲಾಗಿ ನಮ್ಮ ಮಕ್ಕಳಿಗೂ ಕೇಡು ಇದೆ ಅಂತ ಎಷ್ಟು ತಿಳಿಸಿದರೂ ಅವರು ತಿಳಿದುಕೊಳ್ಳುವುದಿಲ್ಲ. ಇವರಾಗಿದ್ದಾರೆ ದುಷ್ಟ ಜನರು. ಅಂಥವರಿಗಾಗಿಯೂ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಈ ರೀತಿಯಲ್ಲಿ ಜನಗಳು ಈಗಲೂ ಇದ್ದಾರೆ. ಅವರ ಅಪರಾಧಗಳು 27, ಅವರ ಅಪರಾಧಗಳು ಒಂದೊಂದಾಗಿ ಹೆಚ್ಚುತ್ತಾ ಬರಲಿ, ನಿನ್ನ ನೀತಿಯಲ್ಲಿ ಅವರಿಗೆ ಪಾಲು ಕೊಡಬೇಡ. ನೋಡಿ, ಅಂಥವ್ರು ಏನು ಮಾಡ್ತಾರೆ, ಎಷ್ಟೇ ತಿಳಿಸಿದ್ರು, ಎಷ್ಟೇ ಒಳ್ಳೇದು ಮಾಡಿದ್ರು, ಏನೇ ಹೇಳಿದ್ರು ದೇವರ ಬಳಿಗೆ ಬರುವುದೇ ಇಲ್ಲ, ತಿಳ್ಕೊಳ್ಳುವುದೇ ಇಲ್ಲ. ಬದಲಾಗಿ ಮತ್ತು ಅನಾಚಾರ, ಅನ್ಯಾಯ, ಗರ್ವ, ಅಹಂಕಾರಗಳನ್ನು ಮಾಡಿ ಅವರ ಅಪರಾಧಗಳು ಹೆಚ್ಚುತ್ತಾ ಹೋಗ್ತವೆ. ಕಾರಣ ಮೊದಲು ದೇವರಿಗೆ ಅವರ ಮೇಲೆ ಒಂದು ಪ್ರೀತಿ ಇತ್ತು, ಒಂದು ದೃಷ್ಟಿ ಇತ್ತು. ಅದಕ್ಕೆ ದೇವರು ಆದುಕೊಂಡವರ ಮೂಲಕ ತಿಳಿಸ್ತಾ ಬಂದರು. ಅವರು ಬದಲಾಗಲಿಲ್ಲ. ಕಡೆಗೆ ದೇವರು ಅವರನ್ನು ಕೈ ಬಿಡ್ತಾರೆ. ಆಗ ಏನಾಗ್ತದೆ, ಸೈತಾನ ದುಷ್ಟಶಕ್ತಿ ಬಂದು ಅವರನ್ನು ವಶಪಡಿಸಿಕೊಳ್ತದೆ. ಮತ್ತು ಮೊದಲಿಗಿಂತ ಪಾಪವನ್ನು ಜಾಸ್ತಿ ಮಾಡಿ ಸರ್ವನಾಶವಾಗಿ ಹೋಗ್ತಾರೆ. ಅದಕ್ಕೆ ದಾವೀದರಸರು ಹೇಳಿದ್ದು, ಅವರ ಅಪರಾಧಗಳು ಒಂದೊಂದಾಗಿ ಹೆಚ್ಚುತ್ತಾ ಬರಲಿ. ನೋಡಿ, ಇದು ಹೆಚ್ಚುತ್ತಲೇ ಬರ್ತಾ ಇರೋದು. ಎಷ್ಟು ಹೇಳಿದರೂ ಮಾತು ಕೇಳೋದಿಲ್ಲ. ಆಗ ನಾವು ಯೋಚನೆ ಮಾಡ್ಕೋಬೇಕು, ಇವರು ದೇವರ ಶಾಪಕ್ಕೆ ಗುರಿಯಾಗಿದ್ದಾರೆ. ಅಂಥವರಿಂದ ನಾವು ದೂರ ಇರಬೇಕು. ನಿನ್ನ ನೀತಿಯಲ್ಲಿ ಅವರಿಗೆ ಪಾಲು ಕೊಡಬೇಡ, ನಿನ್ನ ಆಶೀರ್ವಾದ ಅವರಿಗೆ ಬೇಡ, ನಿನ್ನ ಕರುಣೆ ಪ್ರೀತಿ ಬೇಡ, ಅವರು ನಿನ್ನ ಮಾತನ್ನು ಕೇಳುವುದಿಲ್ಲ, ಅವರನ್ನು ಬಿಟ್ಟು ಬಿಡಪ್ಪ ಅಂತ ದಾವೀದರಸರು ಪ್ರಾರ್ಥಿಸಿದರು. ಇದು ದೇವರ ಕಾರ್ಯವಾಗಿದೆ. ತಿಳಿಸಿ ಮತ್ತು ಒಂದು ವೇಳೆ ದೇವರಿಂದ ಅದ್ಭುತ ಕಾರ್ಯಗಳನ್ನು ಪಡೆದು, ಸಹಾಯ ಪಡೆದು, ಉಪಕಾರಗಳನ್ನು ಪಡೆದು ಮತ್ತೆ ಹಿಂದಿರುಗಿ ಹೋದಾಗ ಯಾರು ಗರ್ವ, ಅಹಂಕಾರ, ಹಠಮಾರತನ ನಡೀತಾರೋ ದೇವರು ಅವರನ್ನು ಕೈ ಬಿಟ್ಟಿದ್ದಾರೆ, ಸರ್ವನಾಶದ ಮಾರ್ಗಕ್ಕೆ ಹೋಗ್ತಾರೆ ಅಂತ ನಾವು ಬಹಳ ಚೆನ್ನಾಗಿ ಹೋಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅಂಥವರಿಗೆ ಮತ್ತು ಹೇಳಲು ನಾವು ಹೋಗಬಾರದು. ಅದಕ್ಕೆ ದೇವರು ಇನ್ನೊಂದು ಮಾತು ಹೇಳಿದ್ದಾರೆ, ಮುತ್ತುಗಳನ್ನು ಹಂದಿಗಳ ಮುಂದೆಯೂ ನಾಯಿಗಳ ಮುಂದೆ ಚೆಲ್ಲಬೇಡಿ. ಹಂದಿಗಳ ಮುಂದೆ ಚೆಲ್ಲಿದರೆ ಅವು ತುಳಿದು ನಾಶ ಮಾಡಿ, ಅವು ನಾಯಿಗಳ ಮುಂದೆ ಹಾಕಿದರೆ ಅವು ನಿಮ್ಮನ್ನು ಕಚ್ಚಿ ಸೀಳಿ ಬಿಟ್ಟವನಾದರೆ ಒಳ್ಳೆಯದನ್ನು ಯಾರಿಗೆ ಹೇಳಬೇಕು ಅವರಿಗೆ ಹೇಳಬೇಕು. 1 ಸಾರಿ 2 ಸಾರಿ 3 ಸಾರಿ ಹೇಳ್ಬೋದು. ಮಾತು ಕೇಳದ ಹೋದರೆ ಮತ್ತೆ ಅವರನ್ನು ಬಿಡಬೇಕು. ಪದೇ ಅವರ ಹತ್ರ ಹೇಳಲು ಹೋಗಬಾರದು. ಅವರು ಏನಾಗಿದ್ದಾರೆ, ಅಲ್ಲಿ ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ಎಲ್ಲರಿಗೂ ದೇವರ ಮಾತನ್ನು ಹೇಳುವಂಥದ್ದು ಅಲ್ಲ. ಅದಕ್ಕೆ ದೇವರು ಇನ್ನೊಂದು ಮಾತು ಹೇಳಿದ್ದಾರೆ, ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲರ ಬಳಿಗೆ ಮಾತ್ರ ದೇವರು ನನ್ನನ್ನು ಕಳಿಸಿದ್ರು ಅಂತ ದೇವರು ಮನುಷ್ಯನ ಅವತಾರ ರೀತಿ ಬಂದಾಗ ಹೇಳಿದರು. ಆದರೆ ತಂದೆಯಾದ ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವರಲ್ಲಿಗೆ ಮಾತ್ರ ಸತ್ಯ ಸುವಾರ್ತೆ ಹೋಗ್ತದೆ, ಎಲ್ಲರಲ್ಲಿಗೂ ಹೋಗ್ತದೆ. ಆದರೆ ಕೇಳಿ ಹಿಂದಿನ ಪಾಪಗಳಿಂದ ಬಿಡುಗಡೆಯಾಗಿ ಒಳ್ಳೆಯ ರೀತಿಯಲ್ಲಿ ಜೀವಿಸಿ ಆಶೀರ್ವಾದ ಯಾರು ಹೊಂದುವುದೆಂದರೆ, ಸರ್ವ ಸೃಷ್ಟಿಗತನದ ದೇವರ ಪ್ರೀತಿ ಯಾರ ಮೇಲೆ ಇದೆಯೋ ಅವರು ಮಾತ್ರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥವರು. ಅವರನ್ನು ಮತ್ತು ಎಚ್ಚರಿಸಬೇಕಾಗಿದೆ. ಯಾವಾಗಲೂ ಗರ್ವ, ಅಹಂಕಾರ, ಹಠ, ಮಾರಿತನದ ಎದುರು ಬರ್ತಾರೋ, ವಿರುದ್ಧವಾಗಿ ಮಾತಾಡ್ತಾರೋ ಅವರಿಗೆ ಹೇಳಲು ಹೋಗಬಾರದು. ನಾಶನವೆಂಬುದು ಅವರ ಮೇಲೆ ಬಂದಿದೆ. ಹೆಚ್ಚೆಚ್ಚು ಪಾಪಗಳನ್ನು ಅವರು ಮತ್ತು ಮಾಡ್ತಲೇ ಇರ್ತಾರೆ. ದೇವರು ಅವರನ್ನು ಕೈ ಬಿಟ್ಟಿದ್ದಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 28ನೇ ವಚನ, ಜೀವಿತರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡಲಿ, ಸದ್ಭಕ್ತರ ಹೆಸರಿನ ಸಂಗಡ ಅವರದ್ದು ಬರೆಯಲ್ಪಡದಿರಲಿ. ನೋಡಿ, ಪ್ರತಿ ದೇವರಲ್ಲಿ ಏನಾಗಿದೆ, ಜೀವಿತರ ಪಟ್ಟಿ. ಪ್ರತಿಯೊಬ್ಬರು ಪರಲೋಕಕ್ಕೆ ಯಾರು ಬೇಕೆಂಬುದಾಗಿ ಒಂದು ಜೀವಿತರ ಪಟ್ಟಿ ಇದೆ. ಅಂಥವರ ಹೆಸರು ಏನಾದರದಲ್ಲಿ ಬರೆಯಲ್ಪಟ್ಟಿದ್ದರೆ, ನಿನ್ನ ಮಾತಿಗೆ ವಿರುದ್ಧವಾಗಿ ನಡೆದರೆ, ನಿನ್ನ ಮಾತನ್ನು ಕೇಳದಿದ್ದರೆ ಆ ಜೀವಿತರ ಪಟ್ಟಿಯಲ್ಲಿ ಹೆಸರು ಬರೆಯುವುದೇ ಬೇಡಪ್ಪ. ಒಂದು ವೇಳೆ ಬರೆದಿದ್ದರೆ ನೀನು ತೆಗೆದುಹಾಕ್ಬಿಡು ಅಂತೇಳಿ ದಾವೀದರಸರು ಹೇಳ್ತಾರೆ. ಹಾಗೆ ಇವತ್ತು ದೇವರು ತಿಳಿಸ್ತಾರೆ. ಒಂದು ವೇಳೆ ಮಾತು ಕೇಳದೆ ಹೋದರೆ ದೇವರು ಕೈ ಬಿಡ್ತಾರೆ. ಆಮೇಲೆ ನಾನಾ ರೀತಿ ಮೊದಲಿಗಿಂತಲೂ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿಯಾಗುವುದು ಇಂಥವರೇ. ಆಗ ಇಲ್ಲಿ ತಿಳ್ಕೊಳ್ಬೇಕು, ದೇವರು ಇಂಥವರನ್ನು ಕೈ ಬಿಟ್ಟಿದ್ದಾರೆ. ಸದ್ಭಕ್ತರ ಹೆಸರಿನ ಸಂಗಡ ಅವರದ್ದು ಬರೆಯಲ್ಪಡದಿರಲಿ. ಜೀವಿತರ ಪಟ್ಟಿಯಲ್ಲಿ ಯಾರ್ಯಾರು ಪರಲೋಕಕ್ಕೆ ಬೇಕು ಅಂತ ಹೆಸರು ಬರೆಯಲ್ಪಟ್ಟಿದೆಯೋ
ಅವರ ಜೊತೆಯಲ್ಲಿ ದುಷ್ಟರ ಹೆಸರು ಬರೆಯುವುದೇ ಬೇಡ, ತೆಗೆದುಹಾಕಲು ನರಕಕ್ಕೆ ಹೋಗಲಿ. ಆಗ ಅಂಥವರು ನರಕವೆಂಬ ತೀರ್ಪಿಗೆ ಈಗಲೇ ಗುರಿಯಾಗಿದ್ದಾರೆ ಅಂತೇಳಿ ಬೈಬಲಿನಲ್ಲಿ 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅವರು ಜೀವಿತ ಕಾಲದಲ್ಲಿ ಭೂಮಿಯ ಮೇಲೆ ಇರುವಾಗಲೇ ಯಾವ ಕಡೆಗೆ ಹೋಗ್ತಾ ಇದ್ದಾರೆ? ದೇವರ ಕಡೆಗೆ ಹೋಗ್ತಾ ಇದ್ದಾರಾ? ನರಕಕ್ಕೆ ಹೋಗ್ತಾ ಇದ್ದಾರಾ? ಸೈತಾನ ಕಡೆಗೆ ಹೋಗ್ತಾ ಇದ್ದಾರಾ? ದುಷ್ಟಶಕ್ತಿಗಳ ಕಡೆಗೆ ಹೋಗ್ತಾ ಇದ್ದಾರಾ ಅಂತೇಳಿ ತಿಳ್ಕೊಳ್ಬೋದು ಅಂತ. ಪೇತ್ರ ಅಂದರೆ ಸರಿಯಾದ ವಿಶ್ವಾಸಿ, ಬಂಡೆ ಅಂತ ಅದರ ಅರ್ಥ. ಆ ಮನುಷ್ಯನ ಮೂಲಕ ದೇವರು ಹೇಳಿದ್ದಾರೆ. ಹಾಗೆ ಅಂಥವನ್ನೆಲ್ಲವನ್ನ ನಾವು ಕಂಡುಹಿಡಿದು ಜೀವಿಸಬೇಕಾಗಿದೆ. 19ನೇ ವಚನ, ದೇವರೇ, ನೊಂದು ಕುಗ್ಗಿದವನಾದ ನನ್ನನ್ನಾದರೋ ನಿನ್ನ ರಕ್ಷಣೆಯು ಭದ್ರ ಸ್ಥಳದಲ್ಲಿರಿಸುವುದು. ನೋಡಿ, ಇತರರ ದುಷ್ಟರ ವಿಚಾರದಲ್ಲಿ ಸಿಕ್ಕಿ ಹಾಕ್ಕೊಂಡು ಬಹಳ ಕುಗ್ಗಿ ಹೋದರು, ನರಳಾಡಿದರು. ಆದರೆ ದಾವೀದರಸರು ಒಂದು ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನನ್ನನ್ನು ನೀನು ಸರಿಯಾದ ಭದ್ರವಾಗಿಡ್ತೀಯಾ? ಇಷ್ಟು ಕಷ್ಟ ಸಂಕಟ ದುಃಖದಲ್ಲಿದ್ದೇನೆಪ್ಪ, ನಾನು ಮೊರೆ ಇಡ್ತಾ ಇದ್ದೇನೆ, ಅವರ ಕೈಯಿಂದ ನಾನು ತಪ್ಪಿಸಿ ನೀನು ಕಾಪಾಡ್ತೀಯಾ ಅಂತೇಳಿ. ಹೌದು, ಕಾಪಾಡಿದರು. ಸ್ವಂತ ಮಗನೇ ಕೊಲೆ ಮಾಡಲು ಬಂದ, ಸ್ವಂತ ಹೆಂಡತಿ ಅಪ್ಪನೇ ಅಂದರೆ ಮಾವನೇ ಕೊಲೆ ಮಾಡಲು ಬಂದ. ಇತರ ಪ್ರಜೆಗಳು ಕೂಡ ವಿರೋಧಿಗಳಾದರು. ಈ ಅರಸರಿ ಕೂಡ ಹೆಂಡತಿಯನ್ನು ಕರ್ಕೊಂಡು ಕಾಡಿನೊಳಗೆ ಹೋದೊಂದು ಗವಿಯೊಳಗೆ ವಾಸ ಮಾಡುವಂಥ ಪರಿಸ್ಥಿತಿ ಬಂತು. ದೇವರು ಅಲ್ಲಿ ಅವರನ್ನು ಕಾಪಾಡಿದರು. ಆದರೆ ಒಬ್ಬನ ಮುಖಾಂತರ ಅವರಿಗೆ ಬೇಕಾದ ಅನ್ನ, ಆಹಾರ, ನೀರು, ಊಟವನ್ನು ದೇವರು ಕೊಡಿಸಿದರು. ಕೊನೆಗೆ ಎಲ್ಲರೂ ಶಿಕ್ಷೆಯನ್ನು ಅನುಭವಿಸಿ ಆದಮೇಲೆ ಅವರನ್ನು ವಾಪಸ್ ಇಸ್ರಾಯೇಲರ ಅಧ್ಯಕ್ಷರನ್ನಾಗಿ ಮಾಡಿದರು. ಜೆರುಸಲೇಮಿಗೆ ಬರುವ ಹಾಗೆ ಆಯಿತು. ಯಾರೋ? ದಾವೀದರಸರು. ದೇವರನಂತೆ ಸ್ತೋತ್ರ. ಹಾಗೆ ನೋಡಿ ಏನಾಯಿತು ಅಂತ, ಕಷ್ಟ ಕಾಲದಲ್ಲಿ ಕೂಡ ದೇವರು ದಾವೀದರಸನಿಗೆ ರಕ್ಷಣೆಯನ್ನು ಕೊಟ್ಟರು. ಹಾಗಿಂತ ಕಷ್ಟಗಳು ಒಂದು ವೇಳೆ ದೇವರು ಆದುಕೊಂಡಂಥ ನಮಗೆ ಬರುವುದಾದರೆ ಬಂದರೆ ನಾವು ಕೂಡ ಹಿಂದೆ ಮುಂದೆ ನೋಡದೆ ದೇವರಲ್ಲಿ ಪ್ರಾರ್ಥಿಸ್ತಾ ರಕ್ಷಣೆಗಾಗಿ ಮೊರೆ ಇಟ್ಟರೆ ಅಂಥವರಿಗೆ ಖಂಡಿತವಾಗಿಯೂ ದೇವರಿಂದ ರಕ್ಷಣೆ ಬಂದೇ ಬರುತ್ತದೆ. ಇದು ನನ್ನ ಜೀವಿತದಲ್ಲಿ ಕೂಡ ಬಹುಪಾಲು ನಡೆದು ಹೋಯಿತು. ಹೊಡೆಯೋದು, ಬಡಿಯೋದು, ಕೊಲೆ ಮಾಡುವುದು, ನಾನಾ ರೀತಿಯಲ್ಲಿ ಬಂದಾಗ ದೇವರು ನನ್ನನ್ನು ಕೂಡ ಕಾಪಾಡಿದ್ದಾರೆ. ಇವತ್ತೀಗ 32ನೇ ವರ್ಷ ದೇವರ ಒಂದು ಸುವಾರ್ತಿಕನಾಗಿ ದೇವರು ಬದಲಾಯಿಸಿದ್ದು. ಇಲ್ಲದೆ ಇಲ್ಲಿವರೆಗೆ ನಾನೀಗ ಅಟ್ಟು ಜೀವದ ಬೆಳಕು ಎಂಬ ಚಾನಲಲ್ಲಿ ದೇವರ ಸತ್ಯ ವಿಷಯವನ್ನು ತಿಳಿಸುವಂಥ ಒಂದು ಆಶೀರ್ವಾದ ನನಗೆ ಇರ್ತಿರಲಿಲ್ಲ. ದೇವರ ರಕ್ಷಣೆಯಿಂದಲೇ ಸಾಧ್ಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ನಾವು ಕೂಡ ಕಷ್ಟ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥಿಸಬೇಕು. ಖಂಡಿತವಾಗಿಯೂ ರಕ್ಷಣೆ ದೇವರಿಂದಲೇ. 30, ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಗಣಪಡಿಸುವೆನು. ಆಗ ದಾವೀದರಸರು ಏನು ಮಾಡಿದರು? ದೇವರನ್ನು ಕೊಂಡಾಡಿದರು. ದೇವರೇ ನನ್ನ ರಕ್ಷಕ ನೀನಪ್ಪ, ನಿನಗೆ ಸ್ತೋತ್ರ, ನಿನಗೆ ಧನ್ಯವಾದಗಳು, ನಿನಗೆ ಕೃತಜ್ಞತೆಗಳು ಅಂತ ದೇವರು ಸರಿಯಾಗಿ ದೇವರನ್ನು ಮಹಿಮೆ ಪಡಿಸಿದರು ದಾವೀದರಸರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರು ಸಹಾಯ ಮಾಡಿದ್ದನ್ನು ಯೋಚನೆ ಮಾಡಿಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಪ್ರತಿ ದಿವಸಕ್ಕಾಗಿ, ಊಟಕ್ಕಾಗಿ, ಕೆಲಸ ಕಾರ್ಯಗಳಿಗಾಗಿಯೂ, ಶಾಂತಿ ಸಮಾಧಾನಕ್ಕೆ, ಆರೋಗ್ಯಕ್ಕಾಗಿ ಕೂಡ ಒಂದೊಂದು ವೇಳೆ ಏನಾದರೂ ಕಷ್ಟ ಸಂಕಟ ದುಃಖಗಳು ಬಂದರೆ, ನಷ್ಟ ಸಂಭವಿಸಿದರೂ ಕೂಡ ಇದು ಯಾಕೆ ಬಂತು? 10 ಆಜ್ಞೆಗಳಲ್ಲಿ ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ? ನನ್ನಿಂದ ಏನು ತಪ್ಪು ಬಂತು? ಅದಕ್ಕಾಗಿ ಕೂಡ ನಾವು ದೇವರಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸಬೇಕು. ಹೌದಪ್ಪ, ನನ್ನ ತಪ್ಪುಗಳಿಂದ ಈ ರೀತಿ ಬಂದು ಹೋಯಿತು, ನನ್ನನ್ನು ನೀನು ಎಚ್ಚರಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಯಾವುದಾದ್ರೂ ಒಂದು ಉಪಕಾರ, ಸಹಾಯ ಪ್ರತಿಯೊಂದು ಬರುವುದು ದೇವರಿಂದಲೇ. ಅಂದರೆ ಬೇರೆ ಮನುಷ್ಯರ ಮುಖಾಂತರ ದೇವರು ಸಹಾಯ ಮಾಡಿಸುವಂಥದ್ದು. ಜ್ಞಾನದ ಮೂಲಕವೂ ಕೂಡ ಮಾತನಾಡುತ್ತಾರೆ, ದರ್ಶನದ ಮೂಲಕವೂ ಮಾತನಾಡುತ್ತಾರೆ. ಅದು ಪ್ರತಿಯೊಂದು ಊಟಕ್ಕೂ, ಕುಡಿಯುವ ನೀರಿಗೂ, ಮಲಗಿದಾಗಲೂ, ಏಳ್ತಾಗಲೂ ಪ್ರತಿ ಒಂದಕ್ಕೂ ನಾವು ದೇವರನ್ನು ಕೊಂಡಾಡಬೇಕು. ದೇವರಿಗೊಂದು ಧನ್ಯವಾದ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 31ನೇ ವಚನ, 69-31. ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಲೆ ಹೋರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು. ಯಾವುದೇ ಪೂಜೆ ಪುಸ್ಕರ, ಯಾವುದೇ ಪ್ರಾಣಿ ಬಲಿ, ಕೊಂಬುಗಳು, ಹಾಡು ಗೀಡುಗಳು ಯಾವುದೂ ಬೇಕಾಗಿಲ್ಲ. ಕೈ ಚಪ್ಪಾಳೆ ತಟ್ಟೋದು, ಕುಣಿಯೋದು ಯಾವುದೂ ಬೇಕಾಗಿಲ್ಲ. ಯಾವುದೇ ಹಬ್ಬ ಹುಣ್ಣಿಮೆ, ಬೆಳೂನು, ಕ್ರಿಸ್ಮಸ್ ಟ್ರೀಗಳು, ಆ ಕಲರು ಈ ಕಲರು, ಆ ಕೂಟ ಈ ಕೂಟ, ಅವರಿಗೆ ದಾನ ಇವರಿಗೆ ದಾನ, ಕೂಟ ಪ್ರಕಟಣೆ, ಹಬ್ಬ ಹುಣ್ಣಿಮೆ ಇದ್ಯಾವುದು ದೇವರಿಗೆ ಬೇಡವೇ ಬೇಡ. ಇಂಥದ್ದು ಮಾಡುವುದರ ಮೇಲೆ ದೇವರಿಗೆ ಬಹಳ ಕೋಪ. ಯೆಶಾಯ 1ನೇ ಅಧ್ಯಾಯ ಇದು 1 ರಿಂದ 18 ಓದುವ 17 ಓದುವಾಗ
ಭಾಳ ಚೆನ್ನಾಗಾಗ್ತದೆ. ನಿಮ್ಮ ಹಬ್ಬ ಹುಣ್ಣಿಮೆ ಇದನ್ನೆಲ್ಲ ಮಾಡಿ ಅಂತ ಯಾರು ಹೇಳಿದರು? ಈ ರೀತಿ ನಿಮ್ಮ ಆಡಂಬರ ಜೀವನವನ್ನು ಮಾಡಿದಾಗ, ಕೈ ಎತ್ತಿ ಪ್ರಾರ್ಥಿಸಿದಾಗ ನಾನು ಕೈಯನ್ನು ನೋಡೋದಿಲ್ಲ, ನಿಮ್ಮ ಪ್ರಾರ್ಥನೆಯನ್ನು ಕಿವಿ ಕೊಟ್ಟು ಕೇಳೋದಿಲ್ಲ. ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿರಿ, ನಿಮ್ಮ ದುರಾಚಾರಗಳನ್ನು ನನ್ನಿಂದ ದೂರ ತಳ್ಳಿರಿ ಎಂಬುದಾಗಿ ಯೆಶಾಯ 1ನೇ ಅಧ್ಯಾಯ 1ರಿಂದ 17ರವರೆಗೆ ಓದುವಾಗ ನಮಗೆ ಸ್ಪಷ್ಟವಾಗಿ ದೇವರು ಇಸ್ರಾಯೇಲರಿಗೆ ಹೇಳಿದಂಥ ಮಾತು ನಮಗೆ ಕೂಡ ಅನ್ವಯಿಸುತ್ತದೆ. ಕತ್ತೆಗಳಿಗೂ ಎತ್ತುಗಳಿಗೂ ಹೋಲಿಸಿದ್ದಾರೆ. ನಿಜವಾಗಿ ಕತ್ತೆಗೂ ಯಜಮಾನನ ಗೊತ್ತಿದೆ, ಎತ್ತುಗಳಿಗೂ ಗೊತ್ತಿದೆ, ಸಾಯಂಕಾಲ ಮೇಯ್ದುಕೊಂಡು ಬಂದು ತನ್ನ ಯಜಮಾನನ ಹತ್ತಿರ ಬರ್ತಾರೆ ಅಂತ. ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರು ನಮಗೆ ಎಲ್ಲವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದು ಪಡೆಯದ ಕಾಲದಲ್ಲಿ ಇಲ್ಲ. ದೇವರು ಆದುಕೊಂಡವರ ಮುಖಾಂತರ ತಿಳಿಯಪಡಿಸಿದಾಗ ಆಗಲೂ ತಿಳ್ಕೊಡದೆ ಹೋದರೆ ಈ ಮೂಗ ಪ್ರಾಣಿಗಳಿಗಿಂತ ಕಡೆಯವರು ನಾವು ಎಂಬುದಾಗಿ ಯೆಶಾಯ 1ನೇ ಅಧ್ಯಾಯ 1ರಿಂದ 17ರವರೆಗೆ ಓದುವಾಗ ನಮಗೆ ಅಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಎಲ್ಲದಕ್ಕಿಂತ ಈ 30ನೇ ಕೀರ್ತನೆಯಲ್ಲಿ ನಾವು 31ನೇ ಕೀರ್ತನೆಯಲ್ಲಿ ಓದಿದ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗೆ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವುದೇ ದೇವರಿಗೆ ಬಹಳ ಪ್ರೀತಿಯು. ನಾನು ಕಷ್ಟ ಕಾಲದಲ್ಲಿ ಉಪಕಾರ ಮಾಡಿದೆ, ನನ್ನನ್ನು ಮರೆತಿಲ್ಲ, ನನಗೆ ಧನ್ಯವಾದ ಹೇಳ್ದ, ಸ್ತೋತ್ರ ಹೇಳ್ದ, ಕೃತಜ್ಞತೆ ಹೇಳ್ದ, ನಮಸ್ಕಾರ ಹೇಳ್ದ ಅಂತೇಳಿ ದೇವರಿಗೆ ಅದುವೇ ಒಂದು ವಿಧೇಯತೆ ಆಗುವಂಥದ್ದು. ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಒಂದು ಕೃತಜ್ಞತೆ. ಇದು ಈಗ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಒಬ್ಬರಿಗೊಂದು ಉಪಕಾರ ಮಾಡಿದಾಗ, ಅಂದರೆ ನಮ್ಮ ಕೈಯಲ್ಲಿ ದೇವರು ಮಾಡಿಸಿದಾಗ, ಅಪ್ಪ ನನ್ನ ಕಷ್ಟ ಕಾಲದಲ್ಲಿ ನನಗೆ ಯಾವುದೇ ಆಗಲಿ ಸಹಾಯ ಮಾಡಿದೆ, ನಿನಗೊಂದು ಧನ್ಯವಾದ, ಒಂದು ಕೃತಜ್ಞತೆ ಅಥವಾ ನಿನಗೊಂದು ಟ್ಯಾಂಕ್ಸ್ ಅಂತ ಹೇಳಿದರೆ ನಮ್ಗೆ ಎಷ್ಟು ಪ್ರೀತಿಯಾಗಿದೆ. ಅಯ್ಯೋ ಅವರು ಒಂದು ಟ್ಯಾಂಕ್ಸ್ ಹೇಳಿದ್ರಪ್ಪ, ಒಂದು ಬೆಲೆ ಕೊಟ್ಟರು ನಮಗೆ. ಅಥವಾ ಯಾವಾಗಲೂ ಮರೆಯದು ಕಂಡಾಗ ಅಲ್ಲಿ ಮಾತಾಡುವಂಥದ್ದು ಪ್ರೀತಿಯಿಂದ, ನೋಡ ಒತ್ತು ಮಾಡಿದ ಉಪಕಾರಗಳನ್ನ ಇನ್ನೂ ಮರೆಯಲಿಲ್ಲ. ಒಳ್ಳೆ ಮನುಷ್ಯರು ಪಾಪ, ಅವರಿಗೆ ಇನ್ನೂ ನಾವು ಕಷ್ಟ ಕಾಲದಲ್ಲಿ ಸಹಾಯ ಮಾಡಬೇಕು ಅಂತ ಮನಸ್ಸು ಬರ್ತದೆ. ಕೆಲವರು ಏನು ಮಾಡ್ತಾರೆ, ತಗೊಂಡಾಗ ಆಯಾ ಸಮಯಕ್ಕೆ ತಗೊಂಡಾಗ ಮಾತ್ರ, ಆಮೇಲೆ ಭಾಳ ದುಷ್ಟತನದಲ್ಲಿ ನೋಡುವಂಥದ್ದು. ಇನ್ನೊಂದು ಸಲ ಅದರ ಯೋಚನೆಯೇ ಇಲ್ಲ. ಮತ್ತೊಂದು ಸಲ ಕಷ್ಟ ಬಂದಾಗ ಮಾತ್ರ ಅದು ಯೋಚನೆ ಆಗ್ತದೆ. ಭಾಳ ಹವ್ವಳ ಹತ್ರ ಸರ್ಪ ಬಂದಾಗೆ ಭಾಳ ನೈಸಾಗಿ ಬರ್ತಾರೆ. ಹಾಗಂತವ್ರಿಗೆ ಏನಾಗ್ತದೆ, ಅಯ್ಯೋ ನೋಡಪ್ಪ ಅವರಿಗೊಂದು ನಿಯತ್ತು ಇಲ್ಲ, ನೀತಿ ಇಲ್ಲ, ಉಪಕಾರ ಇಲ್ಲ, ಅವರಿಗೊಂದು ಯೋಚನೆ ಇಲ್ಲ, ಅವರಿಗೆ ಯಾಕೆ ಸಹಾಯ ಮಾಡಬೇಕು, ಅವರಿಗೆ ಸಹಾಯ ಮಾಡಲೇಬಾರ್ದು ಅಂತ ಯೋಚನೆ. ನಮಗೂ ಕೂಡ ಅದೇ ಮನಸ್ಸು ಬರ್ತದಲ್ವೋ, ಅದೇ ರೀತಿ ದೇವರು ಕೂಡ ಮಾಡಿದಂಥ ಉಪಕಾರಗಳಿಗಾಗಿ ನಾವು ಕೃತಜ್ಞತಾ ಸ್ತೋತ್ರವನ್ನು ಕೂಡ ದೇವರಿಗೆ ಸಲ್ಲಿಸಬೇಕು. ಆಗಲೇ ಹೇಳಿದಾಗೆ ಒಂದೊಂದು ನಾವು ಮಾಡಿದ ತಪ್ಪುಗಳಿಗೂ ನಾನಾ ರೀತಿಯ ಕಷ್ಟ, ಸಂಕಟ, ದುಃಖಗಳು, ನಷ್ಟಗಳು ಬರ್ಬೋದು. ಅದಕ್ಕೆ 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿಯೂ ಜ್ಞಾನದಲ್ಲಿ ಯಾವಾಗ ಅಳವಡಿಸಲ್ಪಡಬೇಕು. ಅದಕ್ಕೆ ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಯ ಮುಖಾಂತರ, ಅಂದರೆ ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು, ಇಸ್ರೇಲರಂದರೆ ದೇವರಿಂದ ಆರಿಸಲ್ಪಟ್ಟವನು. ನಮ್ಮ ಸಂಸ್ಕೃತದಲ್ಲಿ ದೇವರಿಂದ ರಕ್ಷಣೆ ಹೊಂದಿದವರು ಬ್ರಾಹ್ಮಣರು ಅಥವಾ ದ್ವಿಜರು ಅಂತ. ಇದು ಬರೀ ಒಂದು ವರ್ಗದ ಜನಗಳಿಗೆ ಮಾತ್ರ ಸೀಮಿತವಲ್ಲ. ಪ್ರತಿಯೊಬ್ಬರನ್ನು ಯಾರು ದೇವರನ್ನು ಅರಿತು ಆಯಾಯ ವೇದಗಳ ಪ್ರಕಾರ ಅರಿತು ದೇವರಿಂದ ದೀಕ್ಷೆಯನ್ನು ಪಡೆದಿರ್ತಾರೋ ಅವರು ಪ್ರತಿಯೊಬ್ಬರು ಬ್ರಾಹ್ಮಣರೇ ಆಗಿದ್ದಾರೆ. ಅದು ಬೇರೆ ಒಂದು ಜಾತಿ ಏನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆಗೇನಾಗ್ತದೆ, ದೇವರಿಗೆ ಪ್ರತಿಯೊಂದಕ್ಕೊಂದು ಧನ್ಯವಾದವನ್ನು ಸಲ್ಲಿಸಿದ ಮೇಲೆ ದೇವರಿಗೆ ಪ್ರೀತಿ ಉಂಟಾಗ್ತದೆ. ಹಾಗೆ 32ನೇ ವಚನಕ್ಕೆ ಹೋಗೋಣ. ದೀನರು ಇದನ್ನು ನೋಡಿ ಹರ್ಷಿಸುವರು, ದೇವ ದರ್ಶನವನ್ನು ಅಪೇಕ್ಷಿಸುವವರೇ ನಿಮ್ಮ ಆತ್ಮ ಉಜ್ಜೀವಿಸಲಿ. ದೀನರು ಇದನ್ನು ನೋಡಿ ಹರ್ಷಿಸುವರು. ಬೇರೆಯವರು ಕೂಡ ನೋಡಿ ಏನು ಮಾಡ್ತಾರೆ, ಅಯ್ಯೋ ನೋಡಪ್ಪ ಅವರಿಗೆ ದೇವರ ಮೇಲೆ ಎಷ್ಟೊಂದು ಪ್ರೀತಿ, ಪ್ರತಿಯೊಂದಕ್ಕೆ ದೇವರಿಗೊಂದು ಧನ್ಯವಾದ ಹೇಳ್ತಾರೆ, ದೇವರಿಗೆ ನಮಸ್ಕಾರ ಹೇಳ್ತಾರೆ. ಅಥವಾ ನಾವು ಏನಾದರೂ ಒಂದು ವಸ್ತುಗಳನ್ನು ಕೊಟ್ಟಾಗ ನೋಡು, ನನಗೆ ಅವರು ಟ್ಯಾಂಕ್ಸ್ ಹೇಳಿದರು, ಧನ್ಯವಾದ ಹೇಳಿದರು, ಕೃತಜ್ಞತೆ ಹೇಳಿದರು, ಕೈ ಮುಗಿದು ನಮಸ್ಕಾರ ಮಾಡಿದರು. ಎಂಥ ಒಂದು ಗುಣ ಇದೆ ಅವರಲ್ಲಿ, ಎಂಥ ಒಂದು ಪ್ರೀತಿ ಇದೆ ಅಂತ. ಹೀಗೆ ಮಾಡಿದಾಗ ಎಂಥ ದುಷ್ಟರ ಮನಸ್ಸು ಕೂಡ ಕರಗಿ ಹೋಗ್ತದೆ. ಇವತ್ತು ಎಂಥವರೇ ಆಗಲಿ ಒಂದು ಪ್ರೀತಿಯಿಂದ ಮಾತಾಡೋದು, ಒಂದು ಸಣ್ಣ ಉಪಕಾರ ಮಾಡಿದಾಗ ಅವರು ಎಂಥ ಕೆಟ್ಟವರಾಗಲಿ, ಎಂಥ ದುಷ್ಟರೇ ಆಗಲಿ, ಅವರಿಗೆ ಅಣ್ಣ ನಮಸ್ಕಾರ, ಧನ್ಯವಾದ, ಕೃತಜ್ಞತೆ, ನೀವು ಭಾಳ ದೊಡ್ಡವರಪ್ಪ, ಅವರೆಂಥವರೇ ಇರಲಿ, ನಿಮ್ಮ ಪ್ರೀತಿಗಾಗಿ ನಿಮಗೊಂದು ನಮಸ್ಕಾರಗಳು ಅಂತ ಹೇಳಿದಾಗ ಅವರ ಮನಸ್ಸು ಕೂಡ ಕರಗಿ ಏನಾಗ್ತದೆ, ನಗಾಡ್ತಾರೆ. ಆಯ್ತಪ್ಪ ನೀನು ಹೋಗಿ ಬಾ, ಸಂತೋಷ, ದೇವರು ನಿನಗೆ ಒಳ್ಳೇದು ಮಾಡಲಿ, ಆ ಭಗವಂತ ಇದ್ದಾನೆ, ಆ ಪವಿತ್ರ ಪರಮಾತ್ಮ ಇದ್ದಾನೆ,
ಅಥವಾ ಯೇಸು ಇದ್ದಾನೆ ಅಥವಾ ಅಲ್ಲಾಹ್ ದೇವರು ಇದ್ದಾರೆ, ಈ ರೀತಿ ಅವರ ಬಾಯಲ್ಲಿ ಬಂದೇ ಬರ್ತದೆ. ಎಂಥ ದುಷ್ಟರೇ ಆಗಿರಲಿ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಗೆಲ್ಲಬೇಕು ಎಂಬುದು ಇದುವೇ ಕಾರಣ. ಆಗಲಿ ಏನಾಗ್ತದೆ, ದೀನರು ಇದನ್ನು ನೋಡಿ ಹರ್ಷಿಸುವರು, ಇತರರಿಗೂ ಕೂಡ ಒಂದು ಪಾಠವಾಗಿದೆ. ದೇವ ದರ್ಶನವನ್ನು ಅಪೇಕ್ಷಿಸುವವರೇ ನಿಮ್ಮ ಆತ್ಮ ಉಜ್ಜಿಸುವಲಿ. ನೋಡಿ, ದೇವರ ದರ್ಶನ ನಮಗೂ ಬೇಕು. ಒಂದು ವೇಳೆ ನಮ್ಮಲ್ಲಿ ಇಂಥ ಮನಸ್ಸು, ಯೋಚನೆಗಳು, ನಮ್ಮಲ್ಲಿ ಉಪಕಾರ ಸ್ಮರಣೆ ಒಂದು ನಮ್ಮಲ್ಲಿ ಇಲ್ಲದ, ಕೃತಜ್ಞತಾ ಸ್ತೋತ್ರ ಇಲ್ಲದ, ಸ್ತುತಿ ಇಲ್ಲದ ಹೋದರೆ, ನಾವು ಕೃತಜ್ಞತಾ ಭಾವ ಇಲ್ಲದ ಹೋದರೆ, ನಾವು ಕೂಡ ಇಂಥದನ್ನು ಕಲಿಯಲೇಬೇಕು, ಕಲಿತುಕೊಳ್ಳಲೇಬೇಕು. ಆವಾಗ ನಮ್ಮ ಮನಸ್ಸು ಶಾಂತಿ ಸಮಾಧಾನವಿರುತ್ತದೆ. ನಮ್ಮ ಹೃದಯವನ್ನು, ಮನಸ್ಸನ್ನು ಕೂಡ ನೀರಿನ ಹಾಗೆ ನಾವು ಬಿಚ್ಚಿಡಬೇಕಾಗ್ತದೆ. ಇದು ದೇವರನ್ನು ಅರಿತವರಲ್ಲಿ ಕೂಡ ಇವತ್ತು ಏನಾಗ್ತದೆ, ಕೆಲವರು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು, ಪ್ರತಿ ಕೊಡೋದು ತಗೊಳ್ಳೋದ್ರಲ್ಲಿ, ಇವತ್ತು ಸಭೆಗೆ ಬರೋವರಲ್ಲಿ ಕೂಡ, ದೇವರನ್ನು ಅರಿತವರಲ್ಲಿ ಕೂಡ, ಸಭೆಯಲ್ಲಿ ಕೂಡ ಬಹಳ ಬಡಬಗ್ಗರು ಇರ್ತಾರೆ. ಅಂಥವರಿಗೆ 1 ರೂಪಾಯಿ ಕೂಡ ದಾನ ಮಾಡುವುದಿಲ್ಲ. ಇರೋವರಿಗೆ ಕೊಡೋದು, ಇರೋವರಿಗೆ ಕೊಡೋದು, ಪಾಶುಗಳಿಗೆ ಸೇವೆಗಳಿಗೆ, ಅವರಿಗೆ ಇವರಿಗೆ, ಆ ದೇವಮ್ಮನವರಿಗೆ, ಆ ಬ್ರಾಹ್ಮಣರುಗಳಿಗೆ, ಈ ಪೂಜಾರಿಗಳಿಗೆ, ಈ ಮಠಾಧೀಶ್ವರಿಗೆ, ಅವರಿಗೆ ಬೇಕಾಗಿದ್ದಲ್ಲಿ ಕೊಳಿತಿರುತ್ತದೆ, ಏನು ತೊಂದರೆ ಇರೋದಿಲ್ಲ. ಮತ್ತು ಅವರಿಗೆ ಕೊಡುವಂಥದ್ದು. ಆದರೆ ಅವರಿಗೆ ಬೇಡುವ ಜೀವನಕ್ಕೆ ಬೇಕು. ಆದರೆ ದೇವರು ಹೇಳಿದ್ದು ಕಡು ಬಡವರಿಗೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ಸಹಾಯ ಮಾಡಲಿಕ್ಕಾಗಿದೆ ಈ ದಶಾಂಶ ಕಾಣಿಕೆ ದುಡ್ಡು. ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ, ಅವರವರ ಜೀವಿತವೇ ಅವರವರ ಆಡಂಬರ ಜೀವಿತ, ಹೆಂಡತಿ ಮಕ್ಕಳ ಒಳ್ಳೆ ಐಶ್ವರ್ಯ ಜೀವನಕ್ಕೆ ಉಪಯೋಗಿಸ್ತಾ ಇರುವಂಥದ್ದು. ಆದರೆ ನಮ್ಮ ಅಂತ ಏನು ಮಾಡಬೇಕು, ನಾವು ಹಾಗೆ ಆಗಬಾರದು. ಕಡು ಬಡವರಿಗೆ ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೆ ಓದುವಾಗ ಅಲ್ಲಿ ಯಾವ ರೀತಿ ಯಾರಿಗೆ ಕೊಟ್ಟ ಏನು ಆಶೀರ್ವಾದ, ಕೊಡದೆ ಹೋದರೆ ಮತ್ತು 25, 41ರಿಂದ 46ರವರೆಗೆ ಏನು ಶಿಕ್ಷೆ ಬರ್ತದೆ ಎಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಓದಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 33ನೇ ವಚನ. ಯೆಹೋವನು ಬಡವರ ಮೊರೆಗೆ ಲಕ್ಷ್ಯ ಕೊಡುವನು, ಸೆರೆಯಲ್ಲಿರುವ ತನ್ನವರನ್ನು ತಿರಸ್ಕರಿಸುವುದಿಲ್ಲ. ನೋಡಿ, ದೇವರು ಏನು ಮಾಡ್ತಾರೆ, ಬಡವರ ಮೊರೆಗೆ, ಅವರಿಗೆ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಜೀವನ ಮಾಡೋದು. ಇವತ್ತು ಏನು ಮಾಡ್ತಾರೆ, ಐಶ್ವರ್ಯವಂತರು ಬಡವರನ್ನು ತುಳಿದು ಬಿಡ್ತಾರೆ, ನಾನಾ ರೀತಿಯಲ್ಲಿ ಏಳಿಸ್ತಾರೆ. ಆಗ ಇವರಿಗೆ ಐಶ್ವರ್ಯವಂತರಿಗೆ ಏನು ಮಾಡೋಕ್ಕೂ ಆಗೋದಿಲ್ಲ. ಅವರು ಹಣವಂತರು, ಬಲಾಢ್ಯರವರಲ್ಲಿ ಬಹಳ ಜನಗಳಿರ್ತವೆ. ಬಡವರಿಗೆ ಯಾರೂ ಸಹಾಯಕರು ಇರುವುದಿಲ್ಲ. ಅವರು ದೇವರಿಗೆ ಮೊರೆ ಇಡುವಾಗ ಬಡವರ ಮೊರೆಗೆ ದೇವರು ಏನು ಮಾಡ್ತಾರೆ, ಕಿವಿ ಕೊಡ್ತಾರೆ. ಸೆರೆಯಲ್ಲಿರುವವನು ತನ್ನವರನ್ನು ತಿರಸ್ಕರಿಸುವುದಿಲ್ಲ. ಸೆರೆ ಅಂದರೆ ಸೈತಾನ, ದುಷ್ಟ ಜನರ ಮಧ್ಯದಲ್ಲಿ ಇರುವವರನ್ನು ಎಂದಿಗೂ ದೇವರು ತಿರಸ್ಕಾರ ಮಾಡುವುದಿಲ್ಲ. ಸ್ವಲ್ಪ ದಿವಸ ನರಳಾಡ್ಬೋದು, ಭಾಳ ಕಷ್ಟ ಇರ್ಬೋದು, ಆದರೆ ಬಡವರ ಮೊರೆಗೆ ದೇವರು ಕಿವಿ ಕೊಡ್ತಾನೆ. ಒಂದಲ್ಲ ಒಂದು ದಿವಸ ಅವರನ್ನು ಉದ್ಧಾರಕ್ಕೆ ತಂದೆ ತರ್ತಾರೆ. ಇವತ್ತು ನೋಡಿ, ಒಂದು ಉದಾಹರಣೆಗೆ, ಇವತ್ತು ಭಾಳ ಒಂದು ಐಶ್ವರ್ಯವಂತರೇ ಇರ್ಬೋದು, ನಾನಾ ರೀತಿ ಮಳೆ ಗಾಳಿ ಚಂಡಮಾರುತ ಸುನಾಮಿಯಿಂದ ಇಡೀ ಊರೇ ಕೊಚ್ಚಿ ಹೋಗ್ಬೋದು, ಕೆಟ್ಟು ಹೋಗ್ಬೋದು. ಹಾಗೆ ಈ ಐಶ್ವರ್ಯವಂತರ ಜೀವನಕ್ಕೆ, ಅವರಿಗೆ ಐಶ್ವರ್ಯತನದಲ್ಲಿ ಬದುಕಿದವರಿಗೆ ಎಷ್ಟು ಕಷ್ಟ ಆಗ್ತದೆ ಮತ್ತು ಜೀವನ ಮಾಡೋಕ್ಕೆ. ಅದೇ ಬಡವರಾದರೆ ಏನು ಮಾಡ್ತಾರೆ, ಅವರು ಯಾವಾಗಲೂ ಕೂಲಿ ನಾಳಿ ಬಾಳಿ ಮಾಡಿ ತಿನ್ನೋರು. ಅವರು ಯಾವುದೇ ಕಾರಣಕ್ಕೂ ಜೀವನ ಮಾಡೋಕ್ಕೆ ಅವರು ಹೆದರುವುದಿಲ್ಲ. ಎಲ್ಲಿ ಹೋದರೂ ಯಾವ ಕೂಲಿ ಕೆಲಸ ಆದರೂ ಮಾಡಿ ಜೀವನ ಮಾಡ್ತಾರೆ. ಆದರೆ ಐಶ್ವರ್ಯವಂತರಿಗೆ ಸಾಧ್ಯ ಇದೆಯೋ? ಖಂಡಿತವಾಗ್ಲೂ ಇಲ್ಲ. ಅವರು ಏನು ಮಾಡಬೇಕು, ಅವರು ಭೂಲೋಕದ ಜೀವನವನ್ನು ಮುಗಿಸಲೇಬೇಕಾಗಿದೆ. ಇದಕ್ಕೆ ಹೇಳೋದು, ಬಡವರ ಮೊರೆಗೆ ಯಾವಾಗಲೂ ದೇವರು ಕಿವಿ ಕೊಡ್ತಾನೆ, ಬಡವರ ಪರವಾಗಿ ಇರ್ತಾನೆ. ಬಡವರಿಗೆ ನೋಡಿ, ಅವರು ಬೇಕಾಗಿದ್ದು ದುಡಿದು ಮಾಡಿ ತಿಂದು ಊಟ ಮಾಡಿ ಒಳ್ಳೆ ನಿದ್ದೆಯನ್ನೇ ಮಾಡ್ತಾರೆ ಸಾಯಂಕಾಲ. ಆದರೆ ಐಶ್ವರ್ಯವಂತರು ನೋಡಿ ಏನು ಮಾಡ್ತಾರೆ, ನಾಳೆ ರೌಡಿಗಳು ನಮ್ಮನ್ನು ಎಲ್ಲಿ ಕೊಲ್ತಾರೋ, ಎಲ್ಲಿ ಇರ್ತಾರೋ, ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು, ಯಾವ ದಾರಿಲಿ ಕದ್ದು ಹೋಗಬೇಕು, ಯಾವ ವಾಹನಗಳನ್ನು ಚೇಂಜ್ ಮಾಡಿ ಹೋಗಬೇಕು. ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳಾದರೆ ಅವರಿಗೆ ಬೆಳಗಾದರೆ ಮನೆಗೆ, ರಾತ್ರಿ ಬೆಳಗು ಅವರಿಗೆ ಪೊಲೀಸ್ನವರು ಬೇಕು, ಆರ್ಮಿಯವರು ಬೇಕು, ಎಲ್ಲ ಬೇಕು. ಕಾರಣ ಬಡವನಿಗೆ ಅದು ಎಲ್ಲಿಗಾದ್ರು ಹೋಗೋದಾದರೂ ಬರೋದಾದರೂ ಅವರಿಗೆ ರಕ್ಷಣೆ. ಆದರೆ ಬಡವನಿಗೆ ಅದು ಬೇಡವೇ ಬೇಡ. ಎಷ್ಟು ರಾತ್ರಿಗೆ ಹೋಗ್ತಾನೆ ಬರ್ತಾನೆ, ಕೂಲಿ ನಾಳಿ ಪಾಳಿ ಮಾಡಿ ಊಟ ಮಾಡಿ ಒಳ್ಳೆ ನಿದ್ದೆಯನ್ನೇ ಮಾಡ್ತಾನೆ. ಆದರೆ ಇವರಿಗೆ ರಾತ್ರಿ ನಿದ್ದೆ ಇಲ್ಲ. ಯಾರು ಬಂದು ಇಲ್ಲಿ ಹೊಡಿತಾರೋ ಏನು ಮಾಡ್ತಾರೋ ಕೊಯ್ತಲೇ ಇರ್ತದೆ. ಇದಕ್ಕೆ ಹೇಳೋದು, ಬಡವರ ಮೊರೆಗೆ ದೇವರು ಏನು ಮಾಡ್ತಾರೆ, ಲಕ್ಷ್ಯ ಕೊಡ್ತಾರೆ.
ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರನ್ನು ದೇವರು ಅಲ್ಲಿಂದ ಬಿಡಿಸ್ತಾರೆ ಅಂತ ಹೇಳುವಂಥದ್ದು ಇದಕ್ಕೆ. ಅದಕ್ಕೆ ದೇವರು ಹೇಳಿದ್ದು, ನಾನು ಪಾಪಿಗಳನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಬಂದೆ, ಆರೋಗ್ಯವಂತರಿಗಾಗಿ ನಾನು ಬರಲಿಲ್ಲ, ಪಾಪಿಗಳನ್ನು ಹುಡುಕಿಕೊಂಡು. ದೇವರನಾಮಕ್ಕೆ ಸ್ತೋತ್ರ. ಅದನ್ನು ನಾವು ನಮ್ಮನ್ನೇ ತಗ್ಗಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ, ಬಡತನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಮುಂದೆ ಹೋದಾಗ ಖಂಡಿತವಾಗಿ ದೇವರು ನಮ್ಮನ್ನು ಲಕ್ಷ್ಯಕ್ಕೆ ತಂದೇ ತರ್ತಾರೆ, ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. 34ನೇ ವಚನ, ಭೂಮಿ ಆಕಾಶಗಳು ಸಮುದ್ರಗಳು ಜಲಚರಗಳು ಆತನನ್ನೇ ಕೊಂಡಾಡಲಿ. ನೋಡಿ, ಭೂಮಿ ಆಕಾಶ ನೀರೊಳಗಿರುವಂಥ ಪ್ರಾಣಿ ಪಕ್ಷಿಗಳು, ಆ ನೀರು ಕೂಡ, ಭೂಮಿಯ ಮೇಲೆ ಇರುವಂಥ ಪ್ರತಿಯೊಂದು ಜೀವರಾಶಿಗಳು ಕೂಡ ದೇವರನ್ನು ಸ್ತುತಿಸ್ತವೆ. ಬೆಳಗಿನ ಜಾವದಲ್ಲಿ ಪಕ್ಷಿಗಳು ನೋಡಿ ಚಿಲಿಪಿಲಿ 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 ಅಂತ 3:30 ಗಂಟೆಗೆ, ಆ ಕೋಳಿಗಳು 1:45 ಗಂಟೆಗೆ ಸ್ಟಾರ್ಟ್ ಮಾಡ್ತವೆ ಕೂಗಲು. ಅದೇ ರೀತಿ ಚಂಡಮಾರುತ, ಬಿರುಗಾಳಿ, ಸುನಾಮಿ ಬಂದಾಗ ಸಮುದ್ರದ ನೀರು ಕೂಡ ಆ ಸಮುದ್ರದ ಗೆರೆಯನ್ನು ದಾಟಿ ಬರಬೇಕಾದ್ರೆ ದೇವರ ಅಪ್ಪಣೆ ನಿಲ್ಲು ತೆಳುವಾಗ ನೀರು ಕೂಡ ಸುನಾಮಿ, ಚಂಡಮಾರುತ, ಗಾಳಿಗಳು ನಿಲ್ತವೆ. ಪ್ರತಿಯೊಂದು ದೇವರನ್ನು ಸ್ತುತಿಸ್ತವೆ. ಆಗ ದೇವರು ನಮಗೆ ಎಲ್ಲ ಸೃಷ್ಟಿಗಳಲ್ಲಿ ಶ್ರೇಷ್ಠವಾದ ಸೃಷ್ಟಿ ಮನುಷ್ಯ ಸೃಷ್ಟಿ. ಆಗ ದೇವರಿಂದ ಜ್ಞಾನವನ್ನು ಕೊಟ್ಟು, ನಮಗೆಲ್ಲವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ನಡೆಸಿದಾಗ, ಇವತ್ತು ಸರಿಯಾದ ಸೃಷ್ಟಿ ಕರ್ತನನ್ನು ತಿಳಿದಾಗ ನಾವು ದೇವರಿಗೊಂದು ಕೃತಜ್ಞತೆ, ನಮಸ್ಕಾರ, ಧನ್ಯವಾದವನ್ನು ಹೇಳ್ತೀವೋ, ಆ ದೇವರನ್ನು ನಾವು ಹಿಂಬಾಲಿಸ್ತಾ ಇದ್ದೀವೋ, ಬಹಳ ಕಷ್ಟ, ಬಹಳ ಕಡಿಮೆ. ಆದ್ದರಿಂದ ಎಂದಿಗೂ ನಾವು ದೇವರನ್ನು ಮರೆಯಬಾರದು. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ, ಅವರನ್ನು ಆಶೀರ್ವದಿಸಿರಿ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ. ಪಾಪ ಪರಿಹಾರ ರಕ್ಷಣೆ ಇಲ್ಲದೆ ನಿಮ್ಮಿಂದಲೇ ಹೊರತು ಯಾರಿಂದಲೂ ಇಲ್ಲ, ನಿಮ್ಮಿಂದಲೇ ಸಹಾಯ ಆಶೀರ್ವಾದ ಇಲ್ಲದೆ ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೀನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ, ನಿಮ್ಮ ಪಶು ಪ್ರಾಣಿ ಕೃಷಿಗಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲದರಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ.